ಏ ಕೃಷ್ಣ, ನೀನು ಬಾರಲ್ಲೋ. ಆ ರಾಚಮ್ಮ ನೋಡಿದ್ರೆ ಭಯ ಆಗುತ್ತೋ. ಬಡ್ದು ಬಾಯಿಗೆ ಹಾಕೊಳತ್ತೆ ಅಜ್ಜಿ. ನೀನು ಯಾಕೋ ಎದುರುತ್ತಾ ಇದೆಯಾ? ರಾಚಮ್ಮ ಇರೋದೇ ದರ್ಪ ತೋರಿಸೋದಕ್ಕೆ. ಅದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಅರ್ಧ ಗೆದ್ದಂಗೆ. ನೀ ಧೈರ್ಯವಾಗಿರೋ, ಆರಾಮಾಗಿರೋ, ಏನಾಗಲ್ಲ. ಹಂಗೂ ಬರಬೇಕಂತ ಆಸೆನೇ. ಏನು ಮಾಡೋದು, ನಾನು ಬರೋದು, ಅಪ್ಪ ನಾನು ನೋಡೋದು. ಆ ರಾಚಮ್ಮನ ಜೊತೆ ಅಪ್ಪನೂ ಕೋಪ ಮಾಡ್ಕೋತಾರೆ ಅಷ್ಟೇ. ಒಳ್ಳೆ ಕಾರ್ಯಕ್ಕೆ ಹೋಗ್ತಾ ಇದ್ದೀರಾ, ಎಲ್ಲರ ಮನಸ್ಸು ತಿಳಿಯಾಗಿರಲಿ. ಹೋಗಿ ಬನ್ನಿ. ಏ ನೀನಿಲ್ದೆ ಹೆಂಗೋಲ್ಲೋ. ಯಶೋದ, ವಿನಯ್ ಜಾತಕ ಹಿಡ್ಕೊಂಡಿದ್ಯಾ? ಎಲ್ಲ ತೆಗೆದು ಬ್ಯಾಗಲ್ಲಿ ಇಟ್ಟಿದ್ದೀನಿ. ಜಾತಕ ಯಾಕೆ? ನೋಡಿ ಯಶೋದ, ಬರೆದಿರೋ ಜಾತಕ ನೋಡಿ ನಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಬರೀ ಮಾತಾಡಿ ಗಲಾಟೆ ಮಾಡಿ ಎಂಗೇಜ್ಮೆಂಟ್ ನಿಲ್ಸೋಕ್ಕಾಗಲ್ಲ. ಅದಕ್ಕೆ ಶಾಸ್ತ್ರದ ಹೆಸರಲ್ಲಿ ಬಾಂಬ್ ಸಿಡಿಸ್ಬೇಕು. ಈ ಜಾತಕ ಇಟ್ಕೊಂಡು ಆ ಕಲ್ಯಾಣಿ ಜಾತಕದ ಜೊತೆ ಹೊಂದಾಣಿಕೆ ಆಗೋದಿಲ್ಲ ಅಂತ ದೊಡ್ಡ ದೋಷ ಸೃಷ್ಟಿ ಮಾಡಿಬಿಡ್ತೀನಿ. ಈ ಸಂಬಂಧದಿಂದ ವಿನಯ್ ಪ್ರಾಣಕ್ಕೆ ಗಂಡಾಂತರ ಇದೆ ಅಂತ ಶಾಸ್ತ್ರಿಗಳ ಹತ್ರನೇ ಹೇಳಿಸ್ತೀನಿ. ಆಗ ನಿಮ್ಮಣ್ಣ ಸೂರ್ಯಪ್ರಕಾಶ್ ಈ ಸಂಬಂಧನೇ ಕ್ಯಾನ್ಸಲ್ ಮಾಡ್ತಾನೆ. ಜನ ವಿಜ್ಞಾನಕ್ಕಿಂತ ಅಜ್ಞಾನಕ್ಕೆ ಹೆದರೋದೇ ಜಾಸ್ತಿ ಕಣೆ. ಇದಕ್ಕೆ ನಿಮ್ಮಂಥವ್ರು ಇರಬೇಕು ಅಂತ ಹೇಳೋದು ನೋಡಿ. ಬರ್ದಿರೋ ಜಾತಕ ನೋಡಿ ನಮ್ಗೆ ಹೇಗೆ ಬೇಕೋ ಹಾಗೆ ಮಾಡಬೇಕು. ಇಲ್ಲಾಂದರೆ ನಮ್ಗೆ ಹೇಗೆ ಬೇಕೋ ಆ ಥರ ಜಾತಕ ಬರ್ಕೋಬೇಕು. ಯಾವುದೇ ಕಾರಣಕ್ಕೂ ಎಂಗೇಜ್ಮೆಂಟ್ ನಿಲ್ಲಿಸೋದಕ್ಕೆ ನಾನು ಬಿಡಲ್ಲ. ಹಲೋ ಮೋಹನಣ್ಣ, ಹಾರ ತರ ಕೇಳಿ ಎಷ್ಟೊತ್ತಾಯ್ತು, ಇನ್ನೂ ಬಂದಿಲ್ಲ. ಇಲ್ಲಿ ಗಂಟಿನ ಕಡೆಯವರೆಲ್ಲ ಬಂದಿದ್ದಾರೆ. ಸರಿ ಬೇಗ ಬಾ. ಎಷ್ಟೊತ್ತು ಮಾಡ್ತಾರೆ ಅವರು. ನೀನ್ ಎಂತ ಬಂಡ ಅಲ್ಲ. ಚಾನ್ಸೇ ಇಲ್ಲ. ಮಾತು ವಾಪಸ್ ತಗೊಳ್ಳಿ. ಬಂಡ ಅಲ್ಲ ಕಣ್ರಿ, ಜಗ ಬಂಡ. ಎಷ್ಟೆಲ್ಲ ಹೇಳಿದೀನಿ ಬರ್ಬೇಡ ಅಂತ, ಆದ್ರೂ ಬಂದಿದ್ಯಲ್ಲ. ರೀ, ನಮ್ಮ ಅಣ್ಣನ ಎಂಗೇಜ್ಮೆಂಟ್ ನಡೀತಿದೆ ಕಣ್ರಿ. ನಮ್ಮ ಅಕ್ಕನ ಎಂಗೇಜ್ಮೆಂಟು ಇದೆ. ಇವಾಗ ನೀನ್ ಬಂದಿದೆ ಅಂತ ಗೊತ್ತಾದ್ರೆ ಅದೂ ಆಗಲ್ಲ. ನನಗೆ ನಮ್ಮ ಅಣ್ಣ ಅಂದರೆ ನನ್ನ ತಂದೆ ತಾಯಿ ಎಲ್ಲ ಕಣ್ರಿ. ನಾನು ಯಾರಿಗೋಸ್ಕರ ಆದರೂ ನನ್ನ ಜೀವನದಲ್ಲಿ ಬದುಕಬೇಕು ಅಂತ ಇದ್ದರೆ ಅದು ನಮ್ಮ ಅಣ್ಣಂಗೋಸ್ಕರ. ಅವ್ನು ನನ್ನ ಎಲ್ಲ ಈವೆಂಟಲ್ಲೂ ಇದ್ದ. ನಾನು ಫಸ್ಟ್ ಟೈಮ್ ಸ್ಕೂಲ್ಗೆ ಹೋದಾಗ, ನನ್ನ ಕಾಲೇಜ್ ಡೇಸಲ್ಲಿ ನಾನು ಡ್ಯಾನ್ಸ್ ಮಾಡಿದಾಗ, ಎಲ್ಲ ಈವೆಂಟಲ್ಲೂ ಇದ್ದ. ಅವ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಈವೆಂಟ್ ಕಂಡ್ರಿ ಇದು. ನಾನೇ ಇಲ್ಲ ಅಂದರೆ ಹೇಗ್ರಿ? ನನಗೆ ನಾನೇ ಮೋಸ ಮಾಡ್ಕೊಂಡಂಗೆ ಆಗಲ್ವಾ? ಪ್ಲೀಸ್, ನಾನು ಬಂದಿದ್ದೀನಿ ಅಂತ ಯಾರಿಗೂ ಗೊತ್ತಾಗಲ್ಲ. ದೂರದಲ್ಲಿ ನಿಂತ್ಕೊಂಡು ನೋಡ್ಕೊಂಡು ಹೋಗ್ಬಿಡ್ತೀನಿ. ಈ ಥರ ಸಂಭ್ರಮಗಳನ್ನ ದೂರದಲ್ಲಿ ನಿಂತು ನೋಡಿ ನನಗೆ ಅಭ್ಯಾಸ ಆಗಿದೆ ಕಣ್ರಿ. ನಾನು ಬಂದಿದ್ದೀನಿ ಅಂತ ನಿಮಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಲ್ಲ. ದೇವ್ರಾಣೆ. ಯಾರ ಕಣಕ್ಕೂ ಕಾಣಿಸ್ಕೊಳ್ಬಾರ್ದು, ಸರಿನಾ? ಏಯ್, ಬೇಗ ಬೇಗ ಮಾಡಿ, ಲೇಟ್ ಆಯ್ತು. ರುಕು. ಅಣ್ಣ, ಮಿಲ್ಟ್ರಿ ಮಾವ, ಹಟ್. ರಿಪೋರ್ಟಿಂಗ್ ಟು ಡ್ಯೂಟಿ. ಅಣ್ಣ ಹೇಗಿದೆಯಾ? ನಾನಾ? ಒನ್ ಅಂಡ್ ಓನ್ಲಿ ರಿಟೈರ್ಡ್ ಸುಬೇದಾರ್ ರಾಮಮೂರ್ತಿ. ಈಸ್ ಆಲ್ವೇಸ್ ಫೈನ್. ನೀನು ಬಂದು ತುಂಬ ಖುಷಿ ಆಯ್ತಣ್ಣ. ಭವ್ಯ, ಹೋಗಮ್ಮ, ಅಣ್ಣಂಗೆ ಒಂದು ಲೋಟ ನೀರು ತಗೊಂಬ ಕುಡಿಯೋಕೆ. ನೀನು ಹೇಗಿದ್ಯಾ ಕಾವೇರಿ? ಚೆನ್ನಾಗಿದ್ದೀನಣ್ಣ. ಕೋ ಕಲ್ಯಾಣಿ. ಪುಟ ಹೇಗಿದ್ಯಾ? ಸೂಪರ್ ಮಾವ. ನಾನು ಆರ್ಮಿನಲ್ಲಿದ್ದಾಗ
ಕೆಲಸ ಮುಗಿಯೋವರೆಗೂ ಉಗುಳು ನುಗ್ತಾ ಇರಲಿಲ್ಲ. ಇಲ್ಲಿ ಕೆಲಸನೇ ಶುರು ಆಗಿಲ್ಲ, ಆಗಲಿ ನೀರು ಕುಡಿಸ್ತಾ ಇದ್ದೀರಾ? ಅಣ್ಣ ಅಷ್ಟು ದೂರದಿಂದ ಬಂದಿದೆಯಾ? ನೀರು ಕುಡಿಯೋದ್ರಲ್ಲಿ ಏನು ತಪ್ಪಿದೆ ಹೇಳು? ತಪ್ಪು ನಮ್ದಲ್ಲ, ತಪ್ಪು ನಿಮ್ಮಿಂದ ಆಗ್ತಾ ಇದೆ. ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗದೇನೆ ಅದನ್ನ ತಪ್ಪಿಸೋದಕ್ಕೆ ಈ ಸುಬೇದ ರಾಮಮೂರ್ತಿ ಬಂದಿರೋದು. ಮಾವ ರಿಟೈರ್ಡು. ವೃತ್ತಿಯಿಂದ ನಿವೃತ್ತಿ, ಪ್ರವೃತ್ತಿಯಿಂದ ಅಲ್ಲ. ತುಂಬಾ ಜಾಣೆ ಅಂತ ಪೋಸ್ ಕೊಡಬೇಡ ಆಯ್ತು ಮಾವ. ಅಣ್ಣ. ನಮ್ಮಿಂದ ಏನು ತಪ್ಪಾಗಿದೆ ಈಗ? ಯುದ್ಧದಲ್ಲಿ ಶತ್ರುಗಳು ಗಡಿ ದಾಟ್ಕೊಂಡು ಒಳಗೆ ಬರ್ತಾ ಇದ್ರೆ ನೀವಿಲ್ಲಿ ಹಬ್ಬದ ತಯಾರಿ ನಡೆಸ್ತಾ ಇದ್ದೀರಾ? ರುಕ್ಕೋ, ನಾನು ನಿನ್ನಿಂದ ಇದು ನಿರೀಕ್ಷೆ ಮಾಡಿರಲಿಲ್ಲ. ನಾವ ಅದು ಸಡನ್ ಆಗಿ ಎಲ್ಲ ಅರೇಂಜ್ ಆಯ್ತು, ಅದಕ್ಕೆ ನಿಮ್ಗೆ ಬೇಗ ತಿಳ್ಸಕ್ಕಾಗಿಲ್ಲ. ನೀನು ನನಗೆ ತಿಳಿಸೇ ಹೋದ್ರೂ ಭವ್ಯ ಫೋನ್ ಮಾಡಿ ಎಲ್ಲ ನನಗೆ ರಿಪೋರ್ಟ್ ಮಾಡಿದಾಳೆ. ನಮ್ಮ ಮನೆ ರಕ್ತ ಹರಿಸೋರ ಜೊತೆ ಇವತ್ತು ಮದುವೆ ಒಪ್ಪಂದ ಮಾಡ್ಕೋತಾ ಇದ್ದೀರಾ? ಇದು ಸಂಬಂಧ ಅಲ್ಲ ರುಕ್ಕು, ಸರೆಂಡರ್. ಮಾವ ನಿಮ್ಗಾದ್ರೂ ಅರ್ಥ ಆಗ್ತಿದೆಯಲ್ಲ ಮಾವ, ಅದಕ್ಕೆ ನಾನು ಮೊದಲೇ ನಿಮ್ಗೆ ಫೋನ್ ಮಾಡಿದ್ದು. ಏನ್ ಅರ್ಥ ಆಗ್ಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ನಿನಗೆ ಅರ್ಥ ಆಗೋದು ವ್ಯರ್ಥ. ಈ ಮದುವೆ ಅವಶ್ಯಕತೆನೂ ಇಲ್ಲ, ಅನಿವಾರ್ಯತೆನೂ ಇಲ್ಲ. ಯುದ್ಧದ ಭೂಮಿನಲ್ಲಿ ಹೂವಿನ ಅಲಂಕಾರ ಬೇಕಾ? ಮಾವ ಮುರಿದಿರೋ 2 ಮನೆ ಮನ್ಸುಗಳನ್ನ ಸೇರಿಸ್ಬೇಕು ಅಂತ ಕಟ್ತಿರೋ ಸೇತುವೆ ಇದು. ಸೂರ್ಯಪ್ರಕಾಶ್ ಸರ್ ಏನ್ ಕೆಟ್ಟವರಲ್ಲ, ಆಗಿರೋ ಅನಾಹುತಕ್ಕೆ ಅಣ್ಣನ ಸಾವಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ತಿದ್ದಾರೆ. ಹಿಂದಿನ ಕಹಿ ನೆನಪುಗಳನ್ನ ಇಟ್ಕೊಂಡು ಮುಂದಿನ ಭವಿಷ್ಯನ ಯಾಕೆ ಸುಡಬೇಕು ಹೇಳಿ? ರುಕ್ಕು, ಈ ಫಿಲಾಸಫಿ ಕೇಳೋದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ. ಈಗ 11:15, ಗಂಡಿನ ಮನೆಯವ್ರು ಬರೋದಕ್ಕೆ ಇನ್ನು 1 ಗಂಟೆ ಸಮಯ ಇದೆ. ಈಗ ನಿನ್ನ ಮುಂದೆ ಇರೋದು 2 ಆಯ್ಕೆ. ಮಾವ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮೊದಲನೇ ಆಯ್ಕೆ, ಈ ನಿಶ್ಚಿತಾರ್ಥನ ಈಗಲೇ ಕ್ಯಾನ್ಸಲ್ ಮಾಡು. 2ನೇದು, ನಾನು ಇನ್ವೆಸ್ಟಿಗೇಷನ್ ಮಾಡಿ ಕ್ಲಿಯರೆನ್ಸ್ ಕೊಡೋ ತನಕ ಯಾವುದೇ ಚಟುವಟಿಕೆ ನಡೀಬಾರದು. ಮಾವ ಸೂರ್ಯಪ್ರಕಾಶ್ ಸರ್ ತುಂಬಾ ಒಳ್ಳೆಯವರು, ಇವತ್ತು ಬರ್ತಾರಲ್ವಾ, ನೀವೇ ಒಂದ್ಸಲಿ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಸರಿ. ಇನ್ನು ಮುಂದೆ ಈ ಮನೆಯಲ್ಲಿ ನನ್ನ ಆರ್ಡ್ರೆ ನಡೆಯೋದು. ಇವತ್ತಿಂದ ಮದುವೆ ಮುಗಿಯೋ ತನಕ ಈ ಮನೆಯಲ್ಲಿ ಮಿಲಿಟರಿ ಲಾ ಜಾರಿನಲ್ಲಿ ಇರುತ್ತೆ. ಆಯ್ತಣ್ಣ, ನೀನು ಹೇಗೆ ಹೇಳ್ತೀಯೋ ಹಾಗೆ. ಅಷ್ಟು ದೂರದಿಂದ ಬಂದಿದ್ಯಾ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಭವ್ಯ, ಮಾವನ್ ಕರ್ಕೊಂಡು ಹೋಗಮ್ಮ. ಬನ್ನಿ ಮಾವ. ಅಕ್ಕ ಅವ್ರು ಬರೋ ಟೈಮ್ ಆಯ್ತು, ನೀನ್ ಬೇಗ ಬೇಗ ರೆಡಿ ಆಗು. ಹೋಗು, ಬೇಗ ಬೇಗ ರೆಡಿಯಾಗಿ, ನನಗೂ ಎಷ್ಟೊಂದು ಕೆಲಸ ಇದೆ.